Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಏನಾಯ್ತು? ಯಾಕೆ ಕಣ್ಣೀರು? ಯಾಕೆ ಕಣ್ಣೀರು ಅಂತ ಕೇಳ್ತಿದೀಯ? ನಮ್ಮ ಮನೆ ಮಾನ ಮರ್ಯಾದೆನ ಬೀದಿಲಿ ಹರಾಜಾಗ್ತಿದೀಯ. ಯಾಕೆ ಕಣ್ಣೀರು ಅಂತ ಕೇಳ್ತಾಳೆ. ಅಮ್ಮ, ನನಗೆ ಭಯಕ್ಕೆ ನೆಪ ಹುಡುಕ್ಬೇಡ. ಇವಾಗ ನಾನು ಏನ್ ಮಾಡಿದೆ ಅಂತ ಹೊಸ ಡ್ರಾಮಾ ಶುರು ಮಾಡಿದ್ಯಾ? ಇವತ್ತು ಪಕ್ಕದ ಮನೆ ಸರೋಜಮ್ಮ ಬಂದು ನಿನ್ ಗುಣಗಾನ ಮಾಡಿದ್ರು. ಅವರೇನೋ ನಮಗೆ ಬೇಕಾದವರು ಒಳ್ಳೆ ರೀತಿಲಿ ಹೇಳಿದ್ರು. ಇಡೀ ಏರಿಯಾ ಇದ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ಮಾನ ಮರ್ಯಾದೆ ಏನೇ ಆಗ್ಬೇಕು? ಏನಂತ ಹೊರಡು? ಮರ್ಯಾದೆ ಕೊಟ್ಟು ಮಾತಾಡೋ ದಿವ್ಯಾ. ಅವರು ನಿನ್ನ ಬಟ್ಟೆ ಬಗ್ಗೆ, ರಾತ್ರಿ ಯಾರ ಜೊತೆನೋ ಮನೆಗೆ ಬರೋದು ಎಲ್ಲ ನೋಡಿದ್ದಾರೆ. ಅನ್ಕೊಂಡೆ ಸದ್ಯದಲ್ಲೇ ಈ ರೀತಿ ಏನಾದ್ರೂ ಒಂದಾಗುತ್ತೆ ಅಂತ ಅನ್ಕೊಂಡೆ. ಹಾಗೆ ಆಯ್ತು. ಯಾರಾದ್ರೂ ಏರಿಯಲ್ಲಿ ಉದ್ಧಾರ ಆಗ್ತಿದಾರೆ ಅಂದ್ರೆ ಮುಗ್ದೋಯ್ತು. ಹೊಟ್ಟೆ ಹೊರ್ಕೊಂಡು ಸಾಯ್ತಾರೆ. ನಾವು ಒಂದು ಸಿಸ್ಟಮಲ್ಲಿ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕೆ ರೆಸ್ಪೆಕ್ಟ್ ಮಾಡೋದು ನಮ್ಮ ಕರ್ತವ್ಯ. ಹೀಗೆ ಯಾರ್ಯಾರ್ದೋ ಬಾಯಿಗೆ ಆಹಾರ ಆಗೋದಲ್ಲ. ಆ ಸಿಸ್ಟಮ್ಗೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದಮೇಲೆ ಬೆಂಕಿ ಬಿತ್ತು ನಿಮ್ ಸಿಸ್ಟಮ್ಗೆ. ನೋಡು, ನನಗೆ ಹೇಗ್ ಬೇಕೋ ಹಾಗೆ ಬದುಕೋದು. ಯಾರೋ ಏನೋ ಅಂತಾರೆ ಅಂತ ಹೆದರ್ಕೊಂಡು ಬದುಕತ್ ನನ್ನ ಕೈಲಾಗಲ್ಲ. ಇಂಥ ಚಿಲ್ಡ್ರೆ ವಿಷಯನ ನನ್ನ ಹತ್ರ ತರಬೇಡಿ. ಎಷ್ಟೇ ಕೊಬ್ಬು ನಿನಗೆ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಾ ನೀನು. ಅಳಿಂದ್ರೆ ಅಲ್ಲಿ ಮಲಗಿಸಿ. ಹಾಂ, ದಿವ್ಯಾ, 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 ಅತ್ತೆ ನೀರು ತಗೊಂಬನ್ನಿ ಬೇಗ. ದಿವ್ಯಾ, ದಿವ್ಯಾ. ಇದು ಯಾವ ಹೊಸ ನಾಟಕನೋ ಏನೋ. ಇಲ್ಲ ಅಜ್ಜಿ, ದಿವ್ಯಾ ಆರೋಗ್ಯದ ವಿಚಾರದಲ್ಲಿ ಆ ಥರ ಮಾಡೋಳಲ್ಲ. ಅಯ್ಯೋ ಬಾಲ, ಇದು ನಿನಗೆಲ್ಲ ಹೊಸ್ತು ಅಷ್ಟೇ. ಅವಳ ನಾನು ಹುಡ್ದಾಗಿಂದ ನೋಡ್ತಾ ಇದ್ದೀನಿ. ಆಗ್ಲಿದ್ಲು ಹೀಗೆಪ್ಪ, ದಿನಕ್ಕೊಂದು ನಾಟಕ. ಬಾಲ, ದಿವ್ಯಾ, ದಿವ್ಯಾ, ದಿವ್ಯಾ. ಅಳಿಂದ್ರೆ ಪಕ್ಕದ ಮನೇಲಿ ಸರೋಜಮ್ಮ ಇದಾರಲ್ಲ, ಅವ್ರನ್ನ ಕರ್ಕೊಂಡು ಬನ್ನಿ. ಅವ್ರು ಇಂಥದಕ್ಕೆಲ್ಲ ಔಷಧಿ ಕೊಡ್ತಾರೆ. ಹಾಂ. ದಿವ್ಯಾ, ದಿವ್ಯಾ, ಹೇಳೆ. ಅಯ್ಯೋ ದಿವ್ಯಾ, ದಿವ್ಯಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.